ಮಾವನ ಈ ಸ್ಥಿತಿಯಿಂದ ಎಚ್ಚರ ಮಾಡೋಕ್ಕೆ ಅವಳ ಕೈಯಿಂದ ಮಾತ್ರ ಸಾಧ್ಯ ಆಗುತ್ತೆ. ಯಾರಿಂದನೋ? ಹಿರಣ್ಮಯಿ. ಹಿರಣ್ಮಯಿ, 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 ಹಿರಣ್ಮಯಿ. ಹಿರಣ್ಮಯಿ, ಶಿವ, ಹಿರಣ್ಮಯಿ ಇಲ್ಲ ಕಣೋ. ನನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸ್ತಿದ್ದೆ ಶಿವನೇ ನನ್ನ ಮೇಲೆ ನಂಬಿಕೆ ಕಳ್ಕೊಂಬಿಟ್ರು ಗಣೇಶ. ಅದಕ್ಕೆ ಅವ್ರ ಜೊತೆ ಮದುವೆ ಬೇಡ ಅಂದ್ಬಿಟ್ಟೆ. ಆ ಕ್ಷಣಕ್ಕೆ ಅದೇ ಸರಿ ಅನ್ನಿಸ್ತು, ಮದುವೆ ಬೇಡ ಅಂದ್ಬಿಟ್ಟೆ. ಆದರೆ ಈಗ ಮನಸ್ಸು ಅಳುತ್ತಾ ಇದೆ, ಅದು ದುಡ್ಕಿನ ನಿರ್ಧಾರ ಆಗೋಯ್ತು ಅಂತ. ಈ ಮದುವೆ 2 ಕುಟುಂಬದ ಸಾಮರಸ್ಯ ಹೆಚ್ಚು ಮಾಡೋದ್ರಲ್ಲಿತ್ತು. ಆದರೆ ನನ್ನ ನಿರ್ಧಾರದಿಂದ ಆ ನೆಮ್ಮದಿನೆಲ್ಲ ಕಳೆದ್ಬಿಟ್ಟೆ ಗಣೇಶ. ಇವಾಗ ಅದನ್ನ ಹೇಗೆ ಸರಿ ಮಾಡ್ಲಿ? ನೀನೇ ಯಾವ್ದಾದ್ರೂ ದಾರಿ ತೋರಿಸು ಗಣೇಶ. ಲೀಲಾವಚಾಂಸಿ ತವ ದೇವಿರುಗಾದಿ ವೇದಾಃ ಕರ್ಮ ರಚನಾ ಭವದೀಯ ಚೇಷ್ಟಾ त्वत्तेजसा जगदिदं प्रतिभाति नित्यं भिक्षां प्रदेहि गिरिजे क्षुदिताय मह्यम्. ಅರೆ ಪುಟ್ಟಿ, ನೀನ್ ಬರ್ತಿದ್ಯಾ ಅಂತ ಗೊತ್ತಾಗೇನಾ ಗಣೇಶ ನಮಸ್ಕಾರ ಮಾಡಿದ್ದು? ಶಬ್ದಾತ್ಮಿಕೆ ಶಶಿಕಲಾಭರಣಾರ್ಧ ದೇಹಿ. ಮಕ್ಕಳನ್ನ ದೇವ್ರ ಸಮಾನ ಅಂತಾರೆ, ಅದಕ್ಕೆ ಇರಬೇಕು ಅಲ್ವಾ ಗಣೇಶ? ದಾರಿದ್ರ್ಯ ದುಃಖ ಭಯಹಾರಿಣಿ ಕಾತ್ವದ. ನಮ್ಮ ಗಣೇಶನ್ಗೆ ನೀನ್ ಕಂಡ್ರೆ ತುಂಬಾ ಅಕ್ರೆ ಅನ್ಸುತ್ತೆ. ನನಗೂ ಅಷ್ಟೇ. ಈ ಪ್ರಪಂಚದಲ್ಲಿರೋ ಎಲ್ಲರ ಬಗ್ಗೆನೂ ನನಗೆ ಅಕ್ರೆ. ನಿಮ್ಮ ಮುಖದಲ್ಲಿ ಯಾಕಿಷ್ಟು ಬೇಸರ? ಅಪ್ಪ ಅಮ್ಮನ ಜೊತೆ ಜಗಳನಾ? ಅಲ್ಲ, ಯಾವಾಗಲೂ ನಿಮ್ಮ ಜೊತೆ ಇಲ್ಲಿಗೆ ಬರ್ತಾ ಇದ್ರಲ್ಲ ಶಿವು, ಅವ್ರ ಜೊತೆ ಮನಸ್ತಾಪನಾ? ರೌಡಿ ಥರ ನಡ್ಕೊಬಿಟ್ರಲ್ಲ. ಇಲ್ಲಿರೋರು ಎಲ್ರು ಮರ್ಯಾದೆ ಕಳ್ದಿದ್ ಸಾಕು. ಈಗ ಮರ್ಯಾದೆಯಿಂದ ಹೊರಟ್ಬಿಡಿ. ನಿನ್ನ ಮನಸ್ಸಲ್ಲಿ ಇನ್ನೊಬ್ನು ಮನೆ ಮಾಡ್ಕೊಂಡಿದ್ದಾನೆ ಅಂತ ಗೊತ್ತಾಯ್ತು. ಕೆಲವು ಹೆಣ್ಮಕ್ಳು ಒಂದಕ್ಕಿಂತ ಒಂದು ಒಳ್ಳೆ ಆಯ್ಕೆ ಹುಡುಕಾಟದಲ್ಲಿ ಇರ್ತಾರೆ ಅಂತ ಕೇಳಿದ್ದೆ. ನೀನು ನನಗಿಂತ ಉತ್ತಮವಾದವನ್ನೇ ಹುಡ್ಕೊಳ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇನ್ಮೇಲೆ ನನ್ನ ಬಗ್ಗೆ ನೀವು ಮಾತಾಡಿದ್ರು ನನಗೇನು ಬೇಸರ ಇಲ್ಲ. ಇನ್ನು ಮುಂದೆ ಒಂದೇ ಮನೇಲಿ ನಾವಿಬ್ರು ಅಪರಿಚಿತರು. ಶಿವು ಜೊತೆ ಮನಸ್ತಾಪ ಆಯಿತು ಅನ್ನೋದಕ್ಕಿಂತ ಕಾಡಲ್ಲಿ ಎಲ್ಲೋ ಅಳಿತಿದ್ದಿದ್ದು ನನ್ನ ಕರ್ಕೊಂಬಂದು ಹೆತ್ತು ಮಗಳು ಸ್ಥಾನ ಕೊಟ್ಟಿದ್ದ ಅಪ್ಪನಿಗೆ ನೋವಾಗೋ ಥರ ನಡ್ಕೊಂಬಿಟ್ಟೆ. ಆ ಬೇಸರ ಹೆಚ್ಚು ಕಾಡ್ತಿದೆ ನನಗೆ. ಚಿಂತಿಸ್ಬೇಡ. ತಂದೆ ತಾಯಿ ತನ್ನ ಮಕ್ಕಳು ಕೊಟ್ಟು ನೋವು ಮನಸ್ಸಲ್ಲಿ ಇಟ್ಕೊಂಡು ಯಾವತ್ತೂ ಸಾಧಿಸಲ್ಲ. ಮೊದಲು ಮನೆಗೋಗು. ದೇವಸ್ಥಾನದ ಸಮ ಆಗಿತ್ತು ಆ ಮನೆ ನನಗೆ. ಆ ದೇವಸ್ಥಾನದ ಪ್ರಶಾಂತತೆನೇ ನಾನು ಹಾಳು ಮಾಡಿಬಿಟ್ಟೆ. ಯಾವ ಮುಖ ಹೊತ್ಕೊಂಡು ಹೋಗಲಿ? ನನಗಿದು ಯಾವುದೂ ಇಷ್ಟ ಆಗ್ತಿಲ್ಲ. ಎಲ್ಲಾದರೂ ದೂರ ಹೋಗ್ಬಿಡ್ತೀನಿ. ಯಾವ ವಿಷಯ ಆದರೂ ಸರಿ, ನಮ್ಮಿಷ್ಟ ನಮ್ಮ ಕಷ್ಟ ಅನ್ನೋದು ಮನಸ್ಸಿಗೆ ಬಂದರೆ
ಎತ್ತೋರು ಸಾಕ್ದವರು ಯಾರು ದೊಡ್ಡೋರು ಅನ್ನೋದೇ ಇಲ್ಲ. ನಿನ್ನ ಪಾಡಿಗೆ ನೀನು ದೂರ ಹೊರಟೋಗ್ತೀಯ. ಮುಂದೆ ನಿನ್ನ ನೆನಪಲ್ಲೇ ಸಾಕ್ದವರು ಪ್ರೀತಿಸೋರು ಎಲ್ಲರೂ ಕೊರಗಬೇಕಲ್ವಾ? ಏನು ಹಾಗೆ ನೋಡ್ತೀಯ? ಸತ್ಯ ಯಾರು ಬೇಕಾದರೂ ಹೇಳ್ಬೋದು. ಹಾಗಾದ್ರೆ ಸತ್ಯ ಹೇಳು, ಯಾರು ನೀನು? ನೋಡ್ದಾ, ಯಾರು ಬೇಕಾದರೂ ಹೇಳ್ತಾರೆ ನಾನು ಮಗು ಅಂತ. ಕಣ್ಣು ಕಾಣಿಸೋ ಥರ ಚಿಕ್ಕ ಮಗು ಖಂಡಿತ ಅಲ್ಲ ನೀನು. ಅಷ್ಟಂತೂ ಅರ್ಥ ಆಗಿದೆ ಈ ಮನಸ್ಸಿಗೆ. ನಾನು ಸಮಸ್ಯೆಗೆ ಸಿಕ್ಕಾಕೊಂಡಾಗೆಲ್ಲ ನನ್ನ ಕಣ್ಮುಂದೆ ಬಂದು ದಾರಿ ತೋರಿಸ್ತಿದ್ಯಾ. ಕಾತ್ಯಾಯಿನಿ ಅಂತ. ಯಾವ ಕಡೆ ಕರ್ಕೊಂಡೋದ್ರು ಅವಳನ್ನ? ಈ ಕಡೆ. ಎಲ್ಲೆಲ್ಲಿ ನನ್ನನ್ನು ನಂಬೋರು ಪ್ರೀತಿಸೋರು ಇರ್ತಾರೋ ಅಲ್ಲೆಲ್ಲ ನಾನಿರ್ತೀನಿ. ನೀನು ಈ ಮನೆಯಲ್ಲಿ ಹಿರ್ಕೂಡ್ದು ತಕ್ಷಣ ನಿಮ್ಮ ಮನೆಗೆ ಹೊರಟು ಬಿಡು. ಗೊಂದಲಕ್ಕೆ ಬಿದ್ದಾಗೆಲ್ಲ ಕಣ್ಮುಂದೆ ಬಂದು ಎಚ್ಚರಿಕೆ ಕೊಟ್ಟಿದ್ಯಾ, ಕಾಪಾಡಿದ್ಯಾ. ನಿಜ ಹೇಳು, ಯಾರು ನೀನು? ಗೊತ್ತಾಗೋ ಸಮಯ ಬಂದಾಗ ಎಲ್ಲ ಗೊತ್ತಾಗುತ್ತೆ. ಈಗ ನೀನು ಮನೆಗೆ ಹೊರಡು. ನಿನ್ನ ತಂದೆಗೆ ನಿನ್ನ ಅಗತ್ಯ ಇದೆ. ಅಗತ್ಯ ಇದೆ ಅಂದರೆ ಅಪ್ಪನಿಗೇನು ಸಮಸ್ಯೆ ಇಲ್ಲ ತಾನೆ? ಹಿರಣ್ಮಯ್ಯೇ, ಹಿರಣ್ಮಯ್, ಈಗ ನೀನೇ ಬಂದು ನಿಮ್ಮಪ್ಪನ ಕಾಪಾಡಬೇಕು. ಹೋಗು ಹಿರಣ್ಮಯ್. ಅಪ್ಪ, ಅಪ್ಪ, ಅಪ್ಪ. ಹಿರಣ್ಮಯಿ, ನಾವು ಎಷ್ಟು ಹೇಳಿದ್ರು ಯಾವ ರೀತಿ ಹೇಳಿದ್ರು ಅವ್ರ ಅರಿವಿಗೆ ಬರ್ತಾ ಇಲ್ಲ ಕಣೆ. ನೀನೇ ಅವ್ರ ನಾದ ಸ್ವರ ಬಿಟ್ಟು ಮಾತಾಡೋ ಹಾಗೆ ಮಾಡು. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಅಮ್ಮ, ಅಪ್ಪ, ಅಪ್ಪ, ನಾನು ನಿಮ್ಮ ಮಗಳು ಹಿರಣ್ಮಯಿ ಬಂದಿದ್ದೀನಿ. ಕಣ್ಬಿಡಿ ಅಪ್ಪ. ಅಪ್ಪ, ನಾನು ಅದು ಸ್ವರ ನೋಡಿಸಿದ್ರು ಮಾವ ಕಂಡುಬಿಡ್ಲಿಲ್ಲ. ಈಗೇನು ಮಾಡೋದತ್ತೆ? ಮಾವನಿಗೆ ಆನಂದ ಭೈರವಿ ರಾಗ ಅಂದರೆ ತುಂಬ ಇಷ್ಟ ಅಂತ ಹೇಳಿ ಅತ್ತೆ.
ಕೂತ್ಕೊಳ್ಳಿ, ಆಸ್ಪತ್ರೆ ಕರ್ಕೊಂಡು ಹೋಗೋಣ. ನಿಮ್ಮಪ್ಪನ ಬಾಯಲ್ಲಿ ರಕ್ತ ಬಂತು. ಕ್ಯಾನ್ಸರ್ ಏನಾದರೂ? ಅಮ್ಮ ಏನೇನೋ ಮಾತಾಡ್ಬೇಡಿ. 3 ತಿಂಗಳಿಗೊಮ್ಮೆ ಅಪ್ಪನ ಫುಲ್ ಬಾಡಿ ಚೆಕಪ್ ಮಾಡಿಸ್ತೀವಲ್ಲ. ಈಗ ಒಂದು 15 ದಿನ ಆಯ್ತು ಅಷ್ಟೇ. ಮಾವ ಫುಲ್ ಚೆಕಪ್ ಮಾಡಿಸಿ. ಧೈರ್ಯವಾಗಿರಿ, ಅದಕ್ಕೆ ಕ್ಯಾನ್ಸರ್ ಥರದ್ದು ಏನೂ ಆಗಿರಲ್ಲ. ಡಾಕ್ಟರ್, ನಮ್ಮಪ್ಪನ ಆರೋಗ್ಯ ಹೇಗಿದೆ ಈಗ? ಅವ್ರು ಸುಮಾರು ಹೊತ್ತು ನಾದಸ್ವರ ನುಡಿಸಿರೋದ್ರಿಂದ ಅವ್ರ ರಕ್ತನಾಳಗಳು ಊದ್ಕೊಂಡು ಹೊಡೆದೋಗಿವೆ. ಜೊತೆಗೆ ಅವ್ರು ಯಾವುದೋ ಕಾರಣಕ್ಕೆ ವಿಪರೀತ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಅವರೆಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾರೋ ಅಷ್ಟೇ ವೇಗವಾಗಿ ಅವ್ರ ಹೃದಯದ ಬಡಿತ ಜಾಸ್ತಿ ಆಗಿದೆ. ಬ್ಲಡ್ ಜಾಸ್ತಿ ಪಂಪ್ ಆಗಿ ಬಾಯಲ್ಲಿ ರಕ್ತ ಕಾಣಿಸ್ಕೊಂಡಿದೆ. ಅದಕ್ಕೆ ಅವ್ರಿಗೆ ಹೈಪರ್ ಟೆನ್ಷನ್ ಡ್ರಗ್ಸ್ ಕೊಟ್ಟಿದ್ದೀವಿ. ಇನ್ನೂ ಕೆಲವು ಟ್ರೀಟ್ಮೆಂಟ್ಸ್ ಕೊಡ್ಬೇಕು ಅವ್ರಿಗೆ. ಅದೇನು ಟ್ರೀಟ್ಮೆಂಟ್ ಕೊಡಬೇಕೋ ಬೇಗ ಕೊಡಿ. ನಮಗೆ ನಮ್ಮ ತಂದೆ ಮುಖ್ಯ ಅಷ್ಟೇ. ಆಯಿತು, ನೀವು ಅದ್ರ ಅಮೌಂಟ್ನ ಕಟ್ಬಿಡಿ, ನಾನು ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ತೀನಿ. ನಾನು ಅಮೌಂಟ್ ಕಟ್ಟಿಸ್ತೀನಿ, ನೀವು ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಿ. ಹಿರಣ್ಮಯಿ, ಒಡವೆ ಮಾಡ್ಸಕ್ಕೆ ದುಡ್ಡು ಇಲ್ಲೇ ಇದೆ, ಈಗಲೇ ಕಟ್ಬಿಡ್ತೀನಿ. ಡಾಕ್ಟರ್, ಈ ಟ್ರೀಟ್ಮೆಂಟ್ ಮಾಡಿದ್ರೆ ಅಪ್ಪಾಜಿ ಹುಷಾರಾಗ್ಬಿಡ್ತಾರಲ್ವಾ? ಈಗಲೇ ಏನೂ ಹೇಳೋಕ್ಕಾಗಲ್ಲ ಅಮ್ಮ. ಮಾತು ಕೊಡ್ತೀನಿ, ನೀನು ಸಂಗೀತ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಮಾಡೋವರೆಗೂ ನಾನಂತೂ ಎಂಥ ಪರಿಸ್ಥಿತಿಯಲ್ಲೂ ನಿನ್ನ ಬಿಟ್ಟು ಹೋಗಲ್ಲ. ಹಿರಣ್ಮಯಿಗೂ ನಿನಗೂ ಫಿಕ್ಸ್ ಮಾಡಿದ ಮದುವೆನ ಬೇಡ ಅಂತ ಹೇಳಿ ಅವ್ರನ್ನ ಈ ಸ್ಥಿತಿ ತಂದ್ಬಿಟ್ರಲ್ಲ. ಈ ಮಾತನ್ನ ನೀವು ಅವಳಿಗೆ ಹೇಳಿ. ಈ ಅನಾಥನ್ ಮದ್ವೆ ಆಗಕ್ಕೆ ನನ್ನ ಮಗ ಯಾವತ್ತೋ ಗಟ್ಟಿ ನಿರ್ಧಾರ ಮಾಡಿದ. ಇವತ್ತು ತಾಳಿ ಕಟ್ಟು ಅಂದ್ರೆ ರೆಡಿಯಾಗಿದ್ದಾನೆ. ಆದ್ರೆ ಇವಳು, ಅಮ್ಮ ನೀವು ಸ್ವಲ್ಪ ಸುಮ್ಮನೆ ಇರೋ. ನನ್ನ ಮಗನ್ ಮನಸ್ಸೊಡೆಯ ಕಾರಣ ಈ ಪರದೇಸಿ ಹಿರಣ್ಮಯಿ. ಇವತ್ ನಮ್ಮಣ್ಣ ಆಸ್ಪತ್ರೆಗೆ ಸೇರಿದಾನೆ ಅಂದ್ರೆ ಅದಕ್ಕೆ ಕಾರಣ ಈ ಪರದೇಸಿನೇ. ದಯವಿಟ್ಟು ಜೋರಾಗಿ ಮಾತಾಡಬೇಡಿ. ಇದು ಆಸ್ಪತ್ರೆ. ಮೊದಲು ಅಪ್ಪ ಹುಷಾರಾಗ್ಲಿ, ಆಮೇಲೆ ನೀವೇನಂದ್ರೂ ಅನ್ನಿಸ್ಕೊಂತೀನಿ. ಅಲ್ಲಿವರೆಗೂ ಈ ವಿಷಯದ ಬಗ್ಗೆ ಮಾತು ಬೇಡ. ಯಾಕೆ ಬೇಡ? ಅನಾಥೆ ಅಂತ ನಮ್ಮಣ್ಣ ನಿನ್ನ ಮನೆ ಕರ್ಕೊಂಬಂದು ಇಟ್ಕೊಂಡ. ಆದ್ರೆ ಇವತ್ತು ನಮ್ಮ ಕುಟುಂಬಕ್ಕೆ ಯಾವ ಪರಿಸ್ಥಿತಿ ತಂದ್ಬಿಟ್ಟೆ. ನೀನಿದ್ದಿದ್ದ ಕಡೆ ಯಾರಿಗೂ ನಮ್ದಿ ಇಲ್ಲ. ನಾನಿನ್ ಒಂದು ಕ್ಷಣ ಇರಲ್ಲ. ಇಲ್ಲೇ ಇನ್ನೊಂದು ಕ್ಷಣ ಇದ್ರೆ ನಾವೇ ಅಣ್ಣನ್ ಕೊಂದ್ಬಿಟ್ವಿ ಅಂತೀರಾ? ಅವನಿಗೆ ಒಳಗಡೆ ಟ್ರೀಟ್ಮೆಂಟ್ ನಡೀತಾ ಇದೆ. ಭಾವ ಬದುಕು ಬರಲಿ ಅಂತ ಭಗವಂತನ ಹತ್ರ ಬೇಡ್ಕೊಳ್ಳೋದು ಬಿಟ್ಟು ಕೊಲ್ಲ ಮಾತಾಡ್ತೀಯಾ? ನಾನು ನಿನ್ ಕೊಂದ್ಬಿಡ್ತೀನಿ. ನೀವ್ ನನ್ ಕೊಂದ್ರು ಸರಿ, ವಿಶ್ವಾಸ ತೋರಿಸೋ ಚಟ ನಿಮಗಿದೆ. ಅವ್ರ ಕಾಲಡಿಗೆ ಬಿದ್ದಿರಿ. ನಾನ್ ನನ್ನ ಮಗನ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವನ್ ಭವಿಷ್ಯ ಹಾಳಾಗೋದು ನನ್ನ ಕೈಯಲ್ಲಿ ನೋಡಕ್ಕಾಗಲ್ಲ. ಬರೋ ಶಿವ.
ನೀನು ಬರ್ಲಿಲ್ಲ ಅಂದ್ರೆ ಇದೇ ಹಾಸ್ಪಿಟಲ್ ಬಿಲ್ಡಿಂಗ್ ಇಂದ ಬಿದ್ದು ಸತ್ತೋಗ್ತೀನಿ. ಅವನ್ ಮುಖ ಏನ್ ನೋಡ್ತೀಯಾ? ಬಾ. ಲಕ್ಷ್ಮಿ ಲಕ್ಷ್ಮಿ ನಿಂತ್ಕೊಳ್ಳೆ. ಅಕ್ಕ ಹೋದ್ರೆ ಹೋಗ್ಲಿ ಬಿಡಿ, ನೀವು ಅವಳ ಬಗ್ಗೆ ತಲೆ ಬಿಸಿ ಮಾಡ್ಕೋಬೇಡಿ. ಅವಳಿಗಿನ್ ಯಾರ ಗತಿ, ಮನೇಲೆ ಬಿದ್ದಿರ್ತಾಳೆ. ಬಾಬಾ, ಕಾತ್ಯಾಯನಿಗೆ ಫೋನ್ ಮಾಡಿ ವಿಷಯ ತಿಳಿಸಿ. ಹೂನಮ್ಮ.